ಇವತ್ತು ಈ ವಾರದ ವಿಷಯಗಳ ಬಗ್ಗೆ, ಸಿನಿಮಾದ ವಿಷಯಗಳ ಬಗ್ಗೆ ತಿಳ್ಕೊಂಡು ಬರೋಣ. ಯಾವ ಸಿನಿಮಾಗಳು ಬಿಡುಗಡೆಯಾಗಿವೆ, ಅದರ ಜೊತೆ ಸಿನಿಮಾಗಳು ಯಾವುದೆಲ್ಲ ಶೂಟಿಂಗ್ ಆಗಿದೆ, ಯಾರೆಲ್ಲ ಸಿನಿಮಾಗಳು ಶೂಟಿಂಗ್ ಇದೆ, ಬರ್ತ್ಡೇಗಳ ಬಗ್ಗೆ, ಈ ಬಗ್ಗೆ ಎಲ್ಲ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಈ ವಾರ ಕೂಡ ಕನ್ನಡ ಚಿತ್ರರಂಗದಲ್ಲಿ 3 ಸಿನಿಮಾಗಳು ಬಿಡುಗಡೆಯಾಗಿದೆ. ಅದರ ಬಗ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಒಂದು 31 ಡೇಸು, ಆನಂತರ ಇನ್ನೊಂದು 7 ಮಲೆ, ಇನ್ನೊಂದು ರುಧಿರಂ ಚಿತ್ರ ಕೂಡ ಬಿಡುಗಡೆಯಾಗಿದೆ. ಹೋಗಿ ನೋಡ್ಬೋದು ಹೇಗಿತ್ತು ಅಂತ ಹೇಳಿ ನೋಡಿದರೆ. ಈ ನಡುವೆ ಸುದೀಪ್ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಂಡಿದ್ದಾರೆ. 52ನೇ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ, ಸಮಾಧಾನವಾಗಿ ಮಾತಾಡಿದ್ದಾರೆ, ತೂಕವಾಗಿ ಮಾತಾಡಿದ್ದಾರೆ. ಟ್ರೋಲ್ ಪೇಜ್ಗಳು ತನ್ನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ಅಭಿಮಾನಿಗಳು ತುಂಬ ಸೈಲೆಂಟ್ ಆಗಿರಿ, ಮಾತಾಡೋಕೆ ಹೋಗಬೇಡಿ. ಯಾಕೆಂದರೆ ನಾನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನೀವೇ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾನು ಕೆಲವೊಂದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಬೇರೆ ಹೀರೋಗಳ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಇದು ಎಲ್ಲ ಹೀರೋಗಳ ಅಭಿಮಾನಿಗಳಿಗೂ ಅನ್ವಯವಾಗುವಂಥದ್ದು. ಮೆಚ್ಚತಕ್ಕ ಮಾತು. ರಾಜಕೀಯಕ್ಕೆ ಏನಾದ್ರೂ ಬರೋ ಪ್ಲಾನ್ ಇದೆಯಾ ಗೊತ್ತಿಲ್ಲ, ಯೋಚನೆ ಇಲ್ಲ. ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಸುದೀಪ್ ಅವರ ಮಾರ್ಕ್ ಸಿನಿಮಾದ ಜೊತೆ ಬಿಲ್ಲಾರಂಗ ಭಾಷಾದ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ. ವಾರಿಯರ್ ಅವತಾರದಲ್ಲಿ ಸುದೀಪ್ ಅವರು ಕಾಣಿಸಿಕೊಂಡಿದ್ದಾರೆ. ಕೆಳಗಡೆ ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ದಾರೆ, ನೀವು ಕ್ರಾಂತಿಕಾರನ ಕೊಲ್ಲಬಹುದು ಆದರೆ ಕ್ರಾಂತಿಯನ್ನಲ್ಲ ಅಂತ. 60-70ನೇ ದಶಕದ ಕಥೆಯನ್ನು ಹೇಳ ಹೊರಟಿದ್ದಾರೆ ಅನೂಪ್ ಭಂಡಾರಿ ಅಂತ ಹೇಳಲಾಗ್ತಾ ಇದೆ. ಶೂಟಿಂಗು ಇನ್ನೂ ಸ್ವಲ್ಪ ಬಾಕಿ ಇದೆ ಅಂತ ಅನೂಪ್ ಭಂಡಾರಿ ಅವರು ಹೇಳಿದ್ದಾರೆ. ಪೋಸ್ಟರು ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನು ಕೂಡ ಕ್ರಿಯೇಟ್ ಮಾಡಿದೆ. ಇನ್ನು ಅದರ ಜೊತೆ ಶಿವಣ್ಣ ಅಭಿನಯದ ಬೇಲ್ ಚಿತ್ರ ಶೂಟಿಂಗ್ಗೆ ರೆಡಿಯಾಗಿದೆ. ಶೂಟಿಂಗ್ ಈ ತಿಂಗಳು ಶುರು ಆಗ್ಬೋದು ಅಂತ ಹೇಳಿದ್ದಾರೆ. ಇದನ್ನು KVN ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಲಿದ್ದಾರೆ. ಪವನ್ ಒಡೆಯರು ಇದನ್ನು ನಿರ್ದೇಶನ ಮಾಡಲಿದ್ದಾರೆ. ಸಂಜನಾ ಆನಂದ್, ದೀಕ್ಷಿತ್ ಶೆಟ್ಟಿ ಮುಂತಾದವರು ಈ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ ಅಂತ ವಿಷಯಗಳು ಕೇಳಿ ಬಂದಿದೆ. ಇನ್ನು ನಟ ಚಿಕ್ಕಣ್ಣ ಅವರಿಗೆ ಮದುವೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟು ಆಗಿದೆ, ಅಂದರೆ ಹೂವಿನ ಶಾಸ್ತ್ರ ಆಗಿದೆ. ಇದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅಂತ ಅವರು ಹೇಳಿದ್ದಾರೆ. ಮೈಸೂರಿನ ಹುಡುಗಿ ಅವರನ್ನು ಮದುವೆ ಆಗ್ತಾ ಇದ್ದಾರೆ ಚಿಕ್ಕಣ್ಣ ಅವರು. ಅವರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ನಾವು ಹಾರೈಸೋಣ. ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡಲಿ ಅವರು. ಈಗಾಗಲೇ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ, ಉಪಾಧ್ಯಕ್ಷ. ಈಗ 2ನೇ ಸಿನಿಮಾ ಕೂಡ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಹಾಗೆ ಮುಂದಿನ ಸಿನಿಮಾಗಳೆಲ್ಲ ಚೆನ್ನಾಗಿ ನೋಡಿ ಬರಲಿ. ಇನ್ನು ನಿರ್ದೇಶಕ, ಸಂಭಾಷಣೆಗಾರ ಡೇವಿಡ್ ಅವರು ನಿಧನ ಹೊಂದಿದ್ದಾರೆ. ಸಾಯಿ ಕುಮಾರ್ನ ಅನೇಕ ಸಿನಿಮಾಗಳಿಗೆ, ಆಮೇಲೆ ಥ್ರಿಲ್ಲರ್ ಮಂಜು ಅವರ ಅನೇಕ ಸಿನಿಮಾಗಳಿಗೆ ಸಂಭಾಷಣೆಗಳನ್ನು ಬರಿತಾ ಇದ್ರು. ಪೊಲೀಸ್ ಸ್ಟೋರಿ, ಮಂಡ್ಯ, ತಿರುಪತಿ ಈ ಸಿನಿಮಾಗಳಿಗೆಲ್ಲ ಅವರು ಸಂಭಾಷಣೆ ಬರೆದಿದ್ದರು. ಆನಂತರ ಪೊಲೀಸ್ ಡಾಗ್ ಮತ್ತು ಕೆಲವು ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದರು. ಮೊನ್ನೆ ಮೆಡಿಕಲ್ ಶಾಪಿಗೆ ಹೋಗಿ ಬರುವಾಗ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಹಲವು ಸಿನಿಮಾಗಳನ್ನು ಮಾಡಿದರು, ಇತ್ತೀಚೆಗೆ ಯಾವ ಸಿನಿಮಾಗಳನ್ನು ಮಾಡಿರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.